ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಪೆಷಲ್ಲಾಗೊಂದು ಬೇಗ ಆಗೋವಂಥದ್ದು ಚಿಲ್ಲಿ ಗಾರ್ಲಿಕ್ ಎಗ್ ರೈಸ್ನ ಹೇಳ್ಕೊಡ್ತಿದ್ದೀನಿ. ಇದು ಲಂಚ್ ಬಾಕ್ಸಿಗೂ ಸಕ್ಕತ್ತಾಗಿರುತ್ತೆ, ಬೇಗ ಆಗುತ್ತೆ ಗಾಯ್ಸ್, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈ ಎಗ್ ರೈಸ್ ಜೊತೆ ಆಫ್ ಬಾಯ್ಲ್ ಹಾಕೊಂಡು ತಿಂತಾಯಿದ್ರೆ ಸ್ವರ್ಗ ಥರ ಇರುತ್ತೆ ಗಾಯ್ಸ್. ನಿಜವಾಗ್ಲೂ ಬ್ಯಾಚುಲರ್ಸ್ ಅಂತೂ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡುವಾಗ ಇದು ಒಂದು ಬ್ರೇಕ್ಫಾಸ್ಟ್ನ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಆದ್ರೂ, ಸ್ಯಾಟರ್ಡೇ ಟೈಮ್ ಆರ್ ಸಮ್ಟೈಮ್ಸ್ ಯಾವಾಗಾದರೂ ಯಾವ ಡೇ ಆದ್ರೂ ಇದನ್ನು ಟ್ರೈ ಮಾಡಿ ನೋಡಿ. ಏನಿಲ್ಲ, ಒಂದು ಪ್ಲೇಟಿಗೆ ಫಸ್ಟು ಇಲ್ಲಿ ನಾನು 7ರಿಂದ 8 ಗುಂಟೂರು ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಹಾಕಿ ನೆನೆಸ್ಕೊಂಡ್ಬಿಡ್ತೀನಿ. ಆಫ್ಟರ್ ಅದು ನೆಂದಾದಮೇಲೆ ಒಂದು ಜಾರಿಗೆ ಒಂದು ಫುಲ್ಲು ಬೆಳ್ಳುಳ್ಳಿ ಮತ್ತು ಅಷ್ಟು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಚಟ್ನಿ ಥರ ಪೇಸ್ಟ್ ಮಾಡ್ಕೊತೀನಿ. ಅದಾದಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳಿ. ಇಲ್ಲಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಈರುಳ್ಳಿ ಚೆನ್ನಾಗಿ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಚಿಲ್ಲಿ ಮತ್ತು ಗಾರ್ಲಿಕ್ಕು, ಅದನ್ನು ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಏನಿಲ್ಲ ಅಂದರೂ ಒಂದು ಪಾವ್ ಅಕ್ಕಿಗೆ ನಾನು ಇಷ್ಟನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಮಾಡ್ತೀನಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ, ಜಾಸ್ತಿ ಬೆಳ್ಳುಳ್ಳಿನ ತಗೊಂಡು ಪೇಸ್ಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ಅದು ಪೇಸ್ಟ್ ಎಲ್ಲ ಮಾಡ್ಕೊಂಡಿದ್ದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸು ಚೆನ್ನಾಗಿ ರೋಸ್ಟ್ ಮಾಡಿ. ತುಂಬ ಸಕ್ಕತ್ತಾಗುತ್ತೆ, ನೀವು ಎಷ್ಟು ರೋಸ್ಟ್ ಮಾಡ್ತೀರಾ ಅಷ್ಟೇ ಟೇಸ್ಟ್ ಕೊಡುತ್ತೆ. ಇದು ಮಾತ್ರ ಮಿಸ್ ಮಾಡದೆ ನೀವು ಇದನ್ನು ಟ್ರೈ ಮಾಡಲೇಬೇಕು. ಚೆನ್ನಾಗಿ ಎಲ್ಲ ರೋಸ್ಟ್ ಆದಮೇಲೆ ಅದನ್ನು ಸೈಡಿಗೆ ತಳ್ಕೊಂಡ್ಬಿಡಿ. ಸೊ ಸೈಡಿಗೆ ತಳ್ಕೊಂಡು ಈ ಕಡೆ ನಾನು 3 ಎಗ್ಸ್ನ ಒಡೆದ್ಬಿಟ್ಟು ಹಾಕ್ಕೊತಿದ್ದೀನಿ. ಈ ಕಡೆ 3 ಎಗ್ಸ್ನ ಒಡೆದ್ಬಿಟ್ಟು ಹಾಕ್ಕೊಂಡು ಫಸ್ಟು ಈ ಕಡೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಎಗ್ಗು ಒಂದು 50% ರೋಸ್ಟ್ ಆಗ್ತಿದ್ದಂಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದಕ್ಕೂ. ಏನಿಲ್ಲ, ಅದ್ರ ಮೇಲೇ ಎಗ್ ಹೊಡೆದು ಹಾಕಿಬಿಟ್ರೆ ನೀಟಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಆಮೇಲೆ ಎಗ್ ಸರಿಯಾಗಿ ಬೇಯಲ್ಲ. ಅದಕ್ಕೋಸ್ಕರ ಸಪ್ರೇಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಅಂತ ಹೇಳಿದೆ. ಸಪ್ರೇಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ನಾವು ಒಂದೊಂದು ತುತ್ತಿಗೂ ಒಂದೊಂದಷ್ಟು ಎಗ್ಗುಗಳು, ಅಂದರೆ ಎಗ್ ರೋಸ್ಟ್ ಆಗಿರೋದು ಸಿಗ್ತಾ ಇರುತ್ತೆ ಬಾಯಿಗೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಅದಕ್ಕೆ ಆಗುತ್ತೆ. ಇಷ್ಟೇ, ಬೇರೆ ಏನಿಲ್ಲ, ಆರಾಮಾಗಿ ಎಗ್ ರೈಸ್ ರೆಡಿ ಆಯಿತು. ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಅನ್ನನ ಹಾಕ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಸ್ವಲ್ಪ ಕಮ್ಮಿನೇ ಅನ್ನ ಹಾಕ್ಕೊಳ್ಳಿ, ಬಿಕಾಸ್ ಏನಂದರೆ ಬಾಯಿಗೂ ಎಗ್ಗು ಚಿಲ್ಲಿ ಗಾರ್ಲಿಕ್ ಆ ಫ್ಲೇವರ್ ಸಿಗ್ತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಇಲ್ಲಿ ನಾನೊಂದು 3/4 ಪಾವ್ ಅಕ್ಕಿ ಮಾಡ್ಕೊಂಡಿದ್ರೆ ಒಂದು ಅರ್ಧ ಪಾವ್ ಅನ್ನನೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಸಪ್ಪೆ ಎಲ್ಲ ಒಂದು ಸತಿ ನೋಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಬೇಕು ಅಂದರೆ ಸಾಲ್ಟ್ ಹಾಕ್ಕೊಳ್ಳಿ. ಇಲ್ಲಿ ನಾನು ಯಾವುದೇ ರೀತಿ ಚಿಲ್ಲಿ ಪೌಡರ್, ಯಾವುದೇ ರೀತಿ ಏನೂ ಉಪಯೋಗಿಸಲ್ಲ, ಬರೀ ಸಾಲ್ಟು ಮತ್ತು ಚಿಲ್ಲಿ ಗಾರ್ಲಿಕ್ ಅಷ್ಟೇ. ಸ್ವಲ್ಪ ನನಗೆ ಸಪ್ಪೆ ಅನಿಸ್ತು, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇಲ್ಲಿ ಇನ್ನೊಂದೇನೆಂದರೆ ಲೆಮನ್ ಜ್ಯೂಸು ಸ್ವಲ್ಪ ನೀವು ಬೇಕಂದರೆ ಹಾಕ್ಕೊಬೋದು. ಅಂದರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಇರುತ್ತೆ, ಏನೋ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡೆ ನಾನು. ನಿಮಗೆ ಬೇಕಂದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲ, ಆಪ್ಷನಲ್ಲು. ಈ ಥರ ಮಾಡ್ಕೊಂಡು ತಿನ್ನಿ ಗಾಯ್ಸ್, ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಈಸಿ ಬ್ರೇಕ್ಫಾಸ್ಟು, ಆಮೇಲೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಲಂಚಿಗೆ ಬ್ರೇಕ್ಫಾಸ್ಟಿಗೆ ಎರಡಕ್ಕೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ಆಮ್ಲೆಟ್ ಇಲ್ಲ ಆಫ್ ಬಾಯ್ಲ್ ಹಾಕ್ಕೊಂಡು ತಿನ್ನಿ, ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಮಿಸ್ ಮಾಡದೆ ನೀವು ಈ ಒಂದು ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.